ಹಾರೋಹಳ್ಳಿ ಸರ್ಕಲ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಬಹಿರಂಗ ಮತಪ್ರಚಾರ ನಡೆಸಿದರು. ತೆರೆದ ವಾಹನದಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದರು. ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್, ಮುಖಂಡರುಗಳಾದ ನಾರಾಯಣಗೌಡರು, ಮರಳವಾಡಿ ರಾಮಕೃಷ್ಣಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಕೈ ಸ್ವಲ್ಪ ಮುಂದೆ ಬರೋಣ, ನೀನು ಆಪಲಾರ ನಮ್ಮ ನೆಚ್ಚಿನ ನಾಯಕರಾದ ಅಭಿಮಾನಿಗಳ ಜೊತೆ ಈ ಒಂದು ಚುನಾವಣಾ ರ್ಯಾಲಿಯಲ್ಲಿ ಬರ್ತಾ ಇದ್ದಾರೆ. ವಾತಾವರಣ ನಮ್ಮ ಆರೋಹಳ್ಳಿ ತಾಲೂಕಿನಲ್ಲಿ ಒಳ್ಳೆ ಇದಿದೆ. ನಮಗೆ ಗೆಲ್ಲುವ ಹೆಚ್ಚಿಗೆ ಲೀಡ್ ಬರೋ ಒಂದು ಅವಕಾಶ ಇದೆ. ಡಿ ಕೆ ಸುರೇಶ್ ಅವರು ಮಾಡಿರುವ ಒಂದು ಒಳ್ಳೆ ಕೆಲಸ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ನಮ್ಮ ರಾಮನಗರ ಜಿಲ್ಲೆಗೆ ಕೊಡ್ತಿರುವ ವಿಶೇಷ ಇಲ್ಲಿ ನಾವು ಗೆಲ್ತೀವಿ 100%. ನಾವು ಒಂದು 2 ಲಕ್ಷ ಲೀಡರ್ ನಾವು ಗೆದ್ದ. ಆರೋಹಳ್ಳಿ ಮತ್ತು ನಾಯಕರುಗಳು, ಕಾರ್ಯಕರ್ತರು, ವಿಶೇಷವಾಗಿ ಸುಡು ಬಿಸಿಲಿನಲ್ಲಿ ಬಂದಂತ ತಾಯಂದಿರು, ಅಕ್ಕ ತಂಗಿಯರಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಜನ ಏನ್ ನೋಡ್ತಾ ಇದ್ದೀರಾ, ಈ ಜನ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ, ಸುರೇಶ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಿಗೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸುರೇಶ್ ಸಾಹೇಬರು ಮಾಡಿರ್ತಕ್ಕಂತಹ ಜನಾನುರಾಗಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ನೋಡಿದ್ರೆ ಸುಮಾರು 3-4 ಲಕ್ಷ ಅಂತರದಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಸಾಹೇಬರು ಗೆಲುವನ್ನು ಸಾಧಿಸ್ತಾರೆ ಅಂತ ಈ ಒಂದು ಸಭೆಗಳು ತಾವು ನೋಡ್ತಾ ಇದ್ರೆ ಸುಮಾರು 25,000 ಜನರು ಹಾರೋಹಳ್ಳಿ ಮತ್ತು ದೊಡ್ಡಮಳವಾಡಿ ಭಾಗದಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಆಗಮಿಸಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ನ ಹಬ್ಬ, ಇದು ಕಾಂಗ್ರೆಸ್ನ ಜಾತ್ರೆ. ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನು ಗೆದ್ದುಕೊಂಡು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೀತಾ ಇರತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿಗಳು, ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಭಿಮಾನಿಗಳು ಬಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಜಿ ಕೆ, ಸಿದ್ದರಾಮಯ್ಯ ಕೆ. ಇವತ್ತು ಹಾವೇರಿಯ ಇತಿಹಾಸದಲ್ಲಿ 30,000 ಜನರು ಇವತ್ತು ಡಿ ಕೆ ಸುರೇಶ್ ಅವರಿಗೆ ಗಮನ ಮಾಡಲು ಬಂದಿದ್ದಾರೆ. ಈ ಇತಿಹಾಸ ಇಡೀ ಹಾವೇರಿಯ ರಾಜಕಾರಣದ ಇತಿಹಾಸದಲ್ಲಿ ಸೇರಿರಲಿಲ್ಲ. ಇವತ್ತು ಜಯಂತಿ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ सोनिया गांधी की
ಹಾಕೊಂಡು ಕೂತವ್ರು ನೋಡಿ ಅವರು. सोनिया गांधी की, राहुल गांधी की, मल्लिकार्जुन खड़गे की, निम MP DK सुरेश की. ಏನ್ ಜೋರಾಗಿ ಹೇಳ್ತಾ ಇದ್ದೀರಾ? ನನ್ನ ಬಿಟ್ಬಿಟ್ರಿ ನೀವೆಲ್ಲ. ಬಂದೊಳ್ಳೆ ಆಯ್ತು, ಬೆಳೆಸ್ತೀನಿ ತಮಾಷೆಗಳು. ಆಯ್ತು. ಈಗ ಹೆಣ್ಮಕ್ಳಿಗೆ ಬಿಸಿಲು ಜಾಸ್ತಿ ಇದು ಮಾಡೋದು ಬೇಡ ಇವತ್ತಿದೆ. ಆಯ್ತು ಬಂದೊಳ್ಳೆ, ನಾನು ಇವತ್ತು ಬಹಳ ಅಭಿಮಾನ ಪೂರ್ವಕವಾಗಿ ನಂಬಿಕೆಯಿಂದ ನಾನು 30 ವರ್ಷದಿಂದ ಈ ತಾಲೂಕಿನಲ್ಲಿ ರಾಜಕಾರಣ ಮಾಡಿದ್ದೀನಿ. ಈ ಉರುಬಿಸಿನಲ್ಲಿ ಇವತ್ತು ಆರೋಳಿ ಮರವಳ್ಳಿ ಹೋಬಳಿ ಸೇರಿದಂತ ಜನ ಇತಿಹಾಸದಲ್ಲೇ ಯಾವ ಪಾರ್ಟಿಗೂ ಸೇರಿಲ್ಲ. ಅಷ್ಟು ಜನ ನಿಮ್ಮೆಲ್ಲರಿಗೂ ಸೇರಿ ನನ್ನ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನ, ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದೆ. ಮೊದಲು ನೀವು ನನ್ನ ಮಾತಿಗೆ ಗೌರವನ ಕೊಟ್ಟು ಇಕ್ಬಾಲ್ ಹುಸೇನ್ ಅವ್ರನ್ನ ಲೋಕಸಭೆಗೆ ಕಳಿಸಿದ್ರಿ, ವಿಧಾನಸಭೆಗೆ ಕಳಿಸಿದ್ರಿ. ಅದಕ್ಕೆ ನಾನು ನಿಮಗೆ ಮೊದಲು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು DK ಸುರೇಶ್ ಅವ್ರನ್ನ ಲೋಕಸಭೆಗೆ ಕಳಿಸಿದ್ರಿ. ನೀವು ಇವತ್ತು ಪೇಪರ್ ನೋಡಿದ್ರಿ. ನಿನ್ನೆ ಕೋರ್ಟು DK ಸುರೇಶ್ ಅವರು ಏನು ನಮ್ಮ ಹಕ್ಕು ನಮ್ಮ ಕೂತ್ಕೊಳ್ಳಿ ಅಲ್ವಾ? ಕೆಲಸ ಬರ್ರಿ, ಕೆಲಸ ಇಲ್ವಾ? ಇವನ್ ಕೇಳಿಸಲ್ಲ, ಕಿವಿಡಿನು. ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತೇಳಿ DK ಸುರೇಶ್ ಅವರು ಏನ್ ಹೋರಾಟ ಮಾಡಿದ್ರು, ಆ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೀವು ನ್ಯಾಯಬದ್ಧವಾಗಿ ಕರ್ನಾಟಕಕ್ಕೆ ತೆರಿಗೆ ಹಣ ಕೊಡಬೇಕು, ಬರಗಾಲದಲ್ಲಿ ಹಣ ಕೊಡಬೇಕು ಅಂತೇಳಿ ಛೀಮಾರಿ ಹಾಕೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇನ್ನೊಂದು ವಾರದಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ನಿಮ್ಮ DK ಸುರೇಶ್ ಹೋರಾಟದಿಂದ ಸಿಕ್ಕಂತ ಜಯ. ಅದಕ್ಕೆ ನಾನು ಅವ್ರನ್ನ ಸುರೇಶನ್ನ ಆಯ್ಕೆ ಮಾಡಿದಂತ ನಿಮ್ಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಯಾವ್ದು ಹಣನೂ ಕೊಡಬೇಕಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೂ ಕೂಡ ಇವತ್ತು ಕೋರ್ಟ್ ಉತ್ತರವನ್ನ ಕೊಟ್ಟಿದೆ. ಈಗ ನಾನು ಕೆಲವು ಪ್ರಶ್ನೆಯನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೀನಿ. ಏನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ನಿಮ್ಗೆ BJP ಕ್ಯಾಂಡಿಡೇಟ್ ನಿಂತವ್ರೆ. ಈಗ ದೇವೇಗೌಡರು ಬಂದಿದ್ರು, ಅವರಲ್ಲಿಂದ BJPಯಿಂದ ನಿಲ್ಸವ್ರೆ. ಕುಮಾರಣ್ಣ ಗೌಡ್ರೆ, ನಿಮ್ಮ ದಳ ಇಷ್ಟು ದಿನ ಕಟ್ಟದಲ್ಲ, ಏನಾಯ್ತು? ಆ ಪಾರ್ಟಿ ಏನಾಯ್ತು? ಯಾಕೆ ನೇಮತ್ತ ಚಿಹ್ನೆಲೆ ನಿನ್ನ ಹಳೆಯನ್ನ, ನಿಮ್ಮ ಹಳೆಯನ್ನ ಯಾಕೆ ನಿಲ್ಲಿಸಲಿಲ್ಲ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನನ್ನ ಮತದಾರರು, ಆರವಳ್ಳಿ ಮರವಾಡಿಯ ಮತದಾರರು, ಕನಕಪುರ ತಾಲೂಕಿನ ಹಿಂದಿನ ಮತದಾರರು ಇವತ್ತು ನಿನಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕುಮಾರಣ್ಣ, ನಿನಗೆ ಈ ಚಿಹ್ನೆ ಬೇಡ, ಈ ಪಾರ್ಟಿ ಬೇಡ ಅಂತೇಳಿ BJPಯಿಂದ ನಿನ್ನ ಪಾಮೈದನನ್ನು ನಿಲ್ಲಿಸಿದ್ಯಲ್ಲ, ದಳದ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು, ಆ ಚಿಹ್ನೆ ಎಲ್ಲಿಗೆ ಹೋಗ್ಬೇಕು ಅಂತ ಈ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ತೆನೆ ಹೊತ್ತ ಮಹಿಳೆ, ನಾನು ಎಲೆಕ್ಷನ್ ಟೈಮ್ಗೆ ಮುಂಚಿತವಾಗಿ ಬಂದಿದ್ದೆ. ನಾನು ನಮ್ಮ ಈ ಇಕ್ಬಾಲ್ ಹುಸೇನ್ ಅವರು ಎಲೆಕ್ಷನ್ ಬಂದಿದ್ದೆ, ನನಗೆ ವೋಟ್ ಕೊಡಿ ಅಂತ ಕೇಳಿದೆ. ಯಾರು ಕೇಳಿದೆ? ನನಗೆ ವೋಟ್ ಕೊಡಿ ಅಂತ ಹೇಳಿದೆ. ನೀವೆಲ್ಲ ಆಶೀರ್ವಾದ ಮಾಡಿ ವಿಧಾನಸೌಧಕ್ಕೆ 136 ಜನನ ಗೆಲ್ಸಿ ಕಳಿಸಿದ್ರಿ. ಆ ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ, ಕಮಲ ಆರಳಿಕೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈಯೇ ತಾಯಂದಿರ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಈ ಕೈ ಯಾವ ತಲೆ
ಮನವಿ ಮಾಡಕ್ ಬಂದಿದ್ದೆ ನೀನು ಹೆಸರವನ ಓದ್ಸೋಣ ಅವನು ಈ ದಾನ ಧರ್ಮ ಮಾಡೋ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚೆನ್ನ ಅಂತ ಹೇಳಿದೆ. ಈ ಅಧಿಕಾರಕ್ಕೆ ಬಂದಂತ ಕೈ ಮೊದಲನೇ ದಿನ ವಿಧಾನಸೌಧದಲ್ಲಿ ನಾನು ಸಿದ್ದರಾಮಯ್ಯನವರು ಕೂತ್ಕೊಂಡ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಇವತ್ತು ನಡೆಸಿಕೊಂಡು ನಾವು ಬಂದಿದ್ದೇವೆ. ಹಿಂದೆ ಬಿಜೆಪಿಯವರು ಮಾತು ಕೊಟ್ಟಿದ್ರು. ಏನ್ ಮಾತು ಕೊಟ್ಟಿದ್ರು? ಕಪ್ಪಣ ಎಲ್ಲ ತಗೊಂಡ್ಬರ್ತೀವಿ, ಎಲ್ಲ ಕೂಡ ಕಾಂಗ್ರೆಸ್ ಅವರೆಲ್ಲ ವಿದೇಶದಲ್ಲಿ ಇಟ್ಬಿಟ್ಟಿದ್ದಾರೆ, ನೀವೆಲ್ಲ ಜನಧನ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಬರ್ತೇನೆ ಯಾರು ನಿಮ್ಗೆ ಯಾರು ಬರ್ತೇನಪ್ಪ? ಸ್ಟೇಜ್ ಮೇಲೆ ಬಂತೇನ್ರಿ? ರೇ ಇಕ್ಬಾಲ್ ನಿಮ್ಗೆ ಏನಾದ್ರು ಬರ್ತೇನೆ? ನೀನು ಒಪ್ಪಂಗ್ ಬಂದಿರ್ಬೇಕು. ಅಮ್ಮ ನಿಮ್ಗೇನಾದ್ರು ಬರ್ತೇನೆ 15 ಲಕ್ಷ? ಯಾರಿಗೂ ಇಲ್ಲ. ನಾವೆಲ್ಲ ರೈತರು, ನೀವೆಲ್ಲ ರೈತರ ಮಕ್ಕಳು. ರೈತರ ಸಂಬಳ ಇಲ್ಲ, ರೈತರ ಪ್ರಮೋಷನ್ ಇಲ್ಲ, ರೈತರ ವಂಚ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರಿಗೆ ಎಲ್ಲ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ರೈತರಿಗೆ ಆದಾಯ ಡಬಲ್ ಆಯ್ತಾ? ಯಾರಿಗಾರು ಅನುಕೂಲ ಆಯ್ತಾ? ಬೆಂಬಲ ಬೆಲೆ ಸಿಕ್ತ? ಕೋವಿಡ್ ಅಲ್ಲಿ ಏನಾದ್ರು ಸಹಾಯ ಆಯ್ತಾ? ಇಲ್ಲ. ಓಲೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಪ್ರತಿ ಊರಿನಲ್ಲೂ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಕೇಳ್ತಾ ಇದ್ದೀನಿ, ಈ ಹಾರೋಹಳ್ಳಿ ಹೋಬಳಿ ನಮ್ಮ ಮಹಾಜನತೆಗೆ ಬಳ್ಳವಾಡಿಯವ್ರಿಗೆ ಯಾವ್ದಾದ್ರು ನಿಮ್ಮೂರಲ್ಲಿ ಒಬ್ಬಂಗೆ 1 ಕೆಲಸ ಸಿಕ್ಕಿದ್ಯನ್ರಿ? 1 ಕೆಲಸ ಇಲ್ಲ. ಆಯ್ತು, ಬೇಡಪ್ಪ, ನೀನ್ 15 ಲಕ್ಷ ಕೊಡ್ಬೇಡ, ಇಲ್ಲ ಡಬಲ್ ಮಾಡ್ಬೇಡ, ಇಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಅದನ್ನ ಮೊದಲೇ ಮಾಡಿದ್ರೆ ಸಾಲ ಮನ್ನಾ ಏನೂ ಇಲ್ಲ, ಯಾವುದೂ ಇಲ್ಲ. ಈಗ ನಾನು ಕೇಳ್ತಾ ಇದ್ದೀನಿ, ಓಟು ಕೇಳಂತ ಹಕ್ಕು ನಿಮ್ಗೆಲ್ಲಿದೆ? ಯಾವ ತರ ಬಂದು ಓಟ್ ಅನ್ನ ಕೇಳ್ತಾರೆ? ಈ ತರ ದೇವೇಗೌಡರು ಬಂದು ಓಟ್ ಕೇಳಿದ್ರು ಅಂತ ಹೇಳಿದ್ರು, ಬಹಳ ಸಂತೋಷ ಆಯ್ತು. ಅವ್ರೇನಾದ್ರು ನಿಮ್ಗೆ ಕೆಲಸ ಮಾಡಿದ್ರೆ 25 ವರ್ಷದಿಂದ 30 ವರ್ಷದಿಂದ ನನ್ನ ಕ್ಷೇತ್ರ ಅಂತ ಏನ್ ಎದೆ ಮೇಲೆ ಹೆಜ್ಜೆ ಹೊಡಿತಾ ಇದ್ರಲ್ಲ, ಈ ತಾಲೂಕಿನ ಜನತೆಗೆ ನೀವು ಮಾಡಿದಂತ ಸಾಕ್ಷಿ ಗುಡ್ಡೆ ಏನು ಅಂತ ನಾನು ಕೇಳಲಿಕ್ಕೆ ಇವತ್ತು ನಿಮ್ ಮುಂದೆ ನಾನು ನಿಂತಾ ಇದ್ದೇನೆ. ಏನು ಸಾಕ್ಷಿ ಗುಡ್ಡೆ? ಏನು ಸಾಕ್ಷಿ ಗುಡ್ಡೆ? ಏನಾದ್ರು ನೀರಾವರಿಗೆ ಮಾಡಿದ್ರ? ಕಾವೇರಿ ಏನಾದ್ರು ದುಡ್ಡು ಕಟ್ಟಿದ್ರ? 300 ಕೋಟಿ ರೂಪಾಯಿ ಇವತ್ತು ಕಟ್ಟಿ ಈ ಭಾಗಕ್ಕೆ ಕಾವೇರಿ ನೀರು ಕೊಡುವಂತ ತೀರ್ಮಾನವನ್ನ ಈ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಅವರು ತಂದಿದ್ದಾರೆ. ಈ ಕೆರೆ ಅಭಿವೃದ್ಧಿಗೆ, ಈ ಕೆರೆಗೆ ನೀರು ತುಂಬಿಸಲಿಕ್ಕೆ ಈ ಜಿಲ್ಲೆಯ ಎಲ್ಲ ಕೆರೆಗಳನ್ನ, ಈ ಹೋಬಳಿ ಎಲ್ಲ ಕೆರೆಗಳನ್ನ, ಈ ತಾಲೂಕಿನ ಎಲ್ಲ ಕೆರೆಗಳನ್ನ ಇವತ್ತು ಮಾತೂರು ಕೆರೆ ನೀರು ಯಾರು ತುಂಬಿದ್ರು? ಮಾತೂರು ಕೆರೆಗೆ ಡಿ.ಕೆ. ಶಿವಕುಮಾರ್ ತುಂಬಿದ್ರು, ಡಿ.ಕೆ. ಸುರೇಶ್ ತುಂಬಿದ್ರು. ಎಲ್ಲ ಕೆರೆಗಳು ಕೂಡ ಕೆರೆಗಳನ್ನ ಅರ್ಕಾವತಿ ನೀರನ್ನ ಕ್ಲೀನ್ ಮಾಡಿಬಿಟ್ಟು ಕೆರೆಗಳನ್ನ ತುಂಬಿಸಿ ರೈತರ ಬದುಕು ಹಸನು ಮಾಡುವಂತ ಕೆಲಸ ಯಾರು ಮಾಡಿದ್ರು? ಕುಮಾರಸ್ವಾಮಿ ಮಾಡಿದ್ರ? ಅನಿತಕ್ಕ ಮಾಡಿದ್ರ? ರೇವಣ್ಣ ಮಾಡಿದ್ರ? ಡಾಕ್ಟರ್ ಮಂಜುನಾಥ್ ಮಾಡಿದ್ರ? ಯಾರು ಮಾಡಿದ್ರು? ಉಪಕಾರ ಸ್ಮರಣೆ ಇರ್ಬೇಕು, ಉಪಕಾರ ಸ್ಮರಣೆ. ಇವತ್ತು ಈ ರಾಜ್ಯದ ಬಡವರಿಗೆ ಈ ಕ್ಷೇತ್ರದಲ್ಲಿ, ರಾಮನಗರ ಕ್ಷೇತ್ರದಲ್ಲಿ, ನೀವು ರಾಮನಗರ ತೆಗೆದುಕೊಳ್ಳಿ, ಹಾರೋಹಳ್ಳಿ ತೆಗೆದುಕೊಳ್ಳಿ, ಅಲ್ಲದೆ ಬಡವರಿಗೆ ಯಾರಿಗಾರು 1 ಸೈಟ್ ಕೊಟ್ಟಿದ್ದಾರೇನ್ರಿ? ಯಾರಿಗಾರು 1 ಸೈಟು ಬಗರ್ಕೊಂಡ್ ಸಾಗುವಳಿಯಲ್ಲಿ ಜಮೀನ ಸಕ್ರಮ ಮಾಡಿದ್ರೇನ್ರಿ? ಯಾರಿಗಾರು? ನಾನೇ ಚೇರ್ಮನ್ ಆಗಿದ್ದೆ. ಈ ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲಿ 8,000 ಎಕರೆ ಜಮೀನನ್ನ ಎಲ್ಲರೂ ಕೂಡ ನಾನು ಹಂಚಿದೆ. ನಾನ್ ಚೇರ್ಮನ್ ಆಗಿದ್ದಾಗ ಎಲ್ಲ ಹಂಚಿದೆ. ಕುಮಾರಸ್ವಾಮಿ ಅನಿತಾ ಇಲ್ಲಾಗಿದ್ದಲ್ಲ, ಯಾರಿಗಾರು ಬಡವರಿಗೆ ಹಂಚಿದ್ರೇನ್ರಿ ಜಮೀನ? ಯಾರಿಗಾರು ರಕ್ಷಣೆ ಮಾಡಿದ್ರೇನ್ರಿ? ಯಾರಿಗೂ ರಕ್ಷಣೆ ಮಾಡಲಿಲ್ಲ. ಇವತ್ತು ಸೈಟ್ ಇಲ್ಲ, ಒಂದು ವಿಚಾರ ಇಲ್ಲ. ಈಗ ನೀವು ಇಕ್ಬಾಲ್ ಹುಸೇನ್ ಮಾಡಿದ್ದೀರಿ. ಇಕ್ಬಾಲ್ ಹುಸೇನ್ ಅಲ್ಲ, MP ಇದೆ, MLA ಇದೆ. ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಜವಾಬ್ದಾರಿ ತೆಗೆದುಕೊಂಡು ನಿಮ್ಮ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಕೆಳಗಡೆ ರವಿ ಕೂತಿದ್ದಾರೆ, ನಾರಾಯಣಗೌಡರು ಕೂತಿದ್ದಾರೆ, ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಂತ ಭುಜಂಗಣ್ಣ ಕೂತಿದ್ದಾರೆ,
ರಾಮಕೃಷ್ಣ ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಇವತ್ತು ನಾನು ನಿಮ್ಗೆ ಹೇಳೋದಿಷ್ಟೇ, ಈ ದೇಶಕ್ಕೆ, ನಾವು ಈ ರಾಜ್ಯಕ್ಕೆ ಏನ್ ಮಾತು ಕೊಟ್ಟಿದ್ದೇವೆ, ಮಾತನ್ನು ಉಳಿಸ್ಕೊಂಡಿದ್ದೇವೆ. ಪ್ರಜಾಧ್ವನಿ ಯಾತ್ರೆ ಮಾಡ್ತು, ನಿಮ್ಮ ಕಷ್ಟ ಅರಿವಾಯ್ತು. ಇವತ್ತು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮೇಕೆದಾಟು ಯಾತ್ರೆ ನೋಡಿ, ಮೇಕೆದಾಟಿದು ನಮ್ಮ ನೀರು ನಮ್ಮ ಹಕ್ಕು. ಮೇಕೆದಾಟು ಆ ಪಾದಯಾತ್ರೆಗೆ ಜಾತ್ಯಾತೀತವಾಗಿ ಕರೆದೆ. ಕುಮಾರಸ್ವಾಮಿ ಬಂದ್ರ, ದೇವೇಗೌಡರು ಬಂದ್ರ, ಇನ್ಯಾವ ಮಣ್ಣಿನ ಮಗ ನೀವು? ಯಾರಿಗೋಸ್ಕರ ಮತ ಕೇಳ್ತಾ ಇದ್ದೀರಿ? ನಿಮ್ಗೆ ಅಧಿಕಾರ ಕೊಟ್ಟಾಗ ಏನು ಮಾಡಕ್ಕಾಗದೆ ಈ ರಾಜ್ಯದಲ್ಲಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರು 2 ಬಾರಿ. ಒಂದು ಬಾರಿ ಬಿಜೆಪಿ, ಒಂದು ಕಾಂಗ್ರೆಸ್ ಪಾರ್ಟಿಯಿಂದ. ಒಂದು ಬಾರಿ ದೇವೇಗೌಡರು ಪ್ರಧಾನಮಂತ್ರಿ ಆದ್ರು ಕಾಂಗ್ರೆಸ್ ಪಾರ್ಟಿಯಿಂದ. ಮನೇಲಿ 3 ಬಾರಿ ಮುಖ್ಯಮಂತ್ರಿ ಆದ್ರಿ. ನಿಮ್ಮ ಸಾಕ್ಷಿ ಗುಡ್ಡೆ ದಯವಿಟ್ಟು ಹೇಳ್ಬೇಕು. ಇವತ್ತು ನೀವು ಬಹಳ ಜನ ತಳದಿಂದ ನಮ್ಮನ್ನು ನಂಬ್ಕೊಂಡು ಬಂದಿದ್ದೀರಿ. ನಾನು ನಿಮ್ಗೆ ತಳೆದವ್ರಿಗೆಲ್ಲ, ಇವತ್ತು ಕಾಂಗ್ರೆಸ್ ಅವ್ರಿಗೆಲ್ಲ ಭಾಷಣ ಮಾಡ್ತಾ ಇರೋದು, ಮುಂದಿನಲ್ಲಿರುವಂತ ಎಲ್ಲ ತಳದ ಕಾರ್ಯಕರ್ತರಿಗೆ, ಬಿಜೆಪಿ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ, ನೀವು ವ್ಯಾಪಾರಕ್ಕೆ ಹೋಗ್ಬೇಡಿ. ನನ್ನ ಮನೆ ಬಾಗಿಲು ತೆರೆದಿದೆ, ನಿಮ್ಮ ಹೃದಯದಿಂದ ನಾನು ಸ್ವೀಕಾರ ಮಾಡ್ತೇನೆ. ಮೋಸ ಹೋಗ್ಬೇಡಿ. ನಿಮ್ಮ ಪಾರ್ಟಿ ಮುಳುಗೋಗ್ತದೆ. ನಮ್ಮ ಸ್ವಂತಕ್ಕೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಈ ಪಕ್ಷನ ಮುಗಿಸ್ಬಿಡ್ತಾರೆ. ನಿಮ್ಮ ಪಾರ್ಟಿಗೆ ಭವಿಷ್ಯ ಇಲ್ಲ. ಪಿಜಾರ್ ಸಿಂಧ್ಯಾ ಅವರೇ ಆ ಪಾರ್ಟಿ ಇರಕ್ಕಾಗಲಿಲ್ಲ. ಈ ನಮ್ಮ ನಾಯಕರು ಪಾರ್ಟಿ ಇರಕ್ಕಾಗಲಿಲ್ಲ. ವಿಶ್ವನಾಥ್ ಪಾರ್ಟಿ ಇರಕ್ಕಾಗಲಿಲ್ಲ. ಯಾರು ಪಾರ್ಟಿ, ನಮ್ಮ ರಾಜು, ರಾಮನಗರದ ರಾಜು ಪಾರ್ಟಿ ಇರಕ್ಕಾಗಲಿಲ್ಲ. ಬಾಲಕೃಷ್ಣ ಪಾರ್ಟಿ ಇರಕ್ಕಾಗಲಿಲ್ಲ. ಅಶ್ವಥ್ ಪಾರ್ಟಿ ಇರಕ್ಕಾಗಲಿಲ್ಲ. ನಾಗೇಗೌಡರು ಪಾರ್ಟಿ ಇರಕ್ಕಾಗಲಿಲ್ಲ. ಬೈರೇಗೌಡರು ಪಾರ್ಟಿ ಇರಕ್ಕಾಗಲಿಲ್ಲ. BL ಶಂಕರ್ ಪಾರ್ಟಿ ಇರಕ್ಕಾಗಲಿಲ್ಲ. ಚಂದ್ರಸ್ವಾಮಿ ಪಾರ್ಟಿ ಇರಕ್ಕಾಗಲಿಲ್ಲ. ಜಮೀರ್ ಪಾರ್ಟಿ ಇರಕ್ಕಾಗಲಿಲ್ಲ. ಯಾರು ಕೂಡ ಪಾರ್ಟಿ ಇರಕ್ಕಾಗಲಿಲ್ಲ. ಕುಮಾರಸ್ವಾಮಿ ಜೊತೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ 17 ಜನ MP ಗೆದ್ದಿದ್ರು. ಕುಮಾರಸ್ವಾಮಿ ಒಬ್ರು ಬಿಟ್ಟು ಇನ್ನು 16 ಜನರು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡ್ರು, ಬೇರೆ ಪಾರ್ಟಿಗೆ ಹೋದ್ರು. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಬಸವರಾಜ ಬೊಮ್ಮಾಯಿ ಆದಿಯಾಗಿ ಜನತಾದಳ ಬಿಟ್ಟು ಬಿಜೆಪಿ ಸೇರಿದ್ರು, ತಾವು ಗಮನದಲ್ಲಿ ಇಟ್ಕೊಳ್ಳಿ. ತಾವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಕೆಲಸ ಮಾಡ್ಕೊಟ್ಟಿದ್ರೆ, ನಿಮ್ ಋಣ ತೀರ್ಸಿದ್ರೆ, ಸಾಕ್ಷಿ ಗುಡ್ಡೆ ಮಾಡಿದ್ರೆ ಇಲ್ಲೇ ಬಂದು ನಿಂತ್ಬೇಕು. ಹಿಂದೆ ಕುಮಾರಸ್ವಾಮಿ ಅವರ ರಾಜೀನಾಮೆ ಕೊಟ್ಟಾಗ ಇದೇ ರೀತಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾನು ಮಂತ್ರಿ ಇರಲಿಲ್ಲ. ನೀವೆಲ್ಲ ಸೇರಿ DK ಸುರೇಶ್ ನಿಲ್ಲಿಸಿದ್ರಿ. DK ಸುರೇಶ್ಗೆ ಬಿಜೆಪಿ ದಳ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮಪತ್ನಿ ಅನಿತಕ್ಕನ್ನ ಓಟ್ ಹಾಕಿ ನಿಲ್ಲಿಸಿದ್ರು. ಅನಿತಕ್ಕ ಸೋತರು, DK ಸುರೇಶ್ ಗೆದ್ರು. ಅದು ಗೆದ್ದಾದ್ಮೇಲೆ ಒಂದೊಂದು ಪಂಚಾಯತಿಗೆ ಹೋಗಿ, ಒಂದೊಂದು ಹಳ್ಳಿಗೆ ಹೋಗಿ ಗ್ರಾಮ ಪಂಚಾಯತಿ ಮೆಂಬರ್ ರೀತಿಯಲ್ಲಿ ಕೆಲಸ ಮಾಡಿದ್ರ ಇಲ್ಲ DK ಸುರೇಶ್? ಅದು ತಾವೆಲ್ಲ ಉತ್ತರ ಹೇಳಬೇಕು. ಮಾಡಿದ್ರ ಇಲ್ವಾ? ಹಳ್ಳಿಗೆ ಬಂದ್ರು ಇಲ್ಲ? ಆಯ್ತು, ಕೊರೋನಾ ಬಂದಿತ್ತು. ಏನ್ ಬಂದಿತ್ತು? ಕೊರೋನಾ ಸಂದರ್ಭದಲ್ಲಿ ಕುಮಾರಣ್ಣ, ದೇವೇಗೌಡ್ರೆ ಯಾವ್ದಾದ್ರು ಮನೆಗೆ ಬಂದು ಸ್ಯಾನಿಟೈಸರ್ ಕೊಟ್ರೇನ್ರಿ? ಊಟ ಕೊಟ್ರೇನ್ರಿ? ಔಷಧಿ ಕೊಟ್ರೇನ್ರಿ? ಫುಡ್ ಕಿಟ್ ಕೊಟ್ರೇನ್ರಿ? ಏನಾದ್ರು ಸಹಾಯ ಮಾಡಿದ್ರೇನ್ರಿ? ಏನು ಸಹಾಯ ಮಾಡಲಿಲ್ಲ. ಯಾರಿಗಾರು ಬಂದು ಕಷ್ಟ ಸುಖ ಕೇಳಿದ್ರೆ ಕೊರೋನಲ್ಲಿ ಏನು ಕೊಡ್ಲಿಲ್ಲ. ಹೇಳ್ಬೇಕು ನೀವು. ಯಾರಿಗಾರು ಬಂದು ಬಡವ್ರಿಗೆ, ಬೇರೆ ಕಡೆ ಬೇಡ, ಇಲ್ಲಿ MLA ಇರಲಿಲ್ಲ. ಯಾರು? ಇಕ್ಬಾಲ್ ಹುಸೇನ್ MLA ಇರಲಿಲ್ಲ. ಅನಿತಕ್ಕ MLA ಇದ್ರು. ಬಂದು ಕೊರೋನಾ ಸಂದರ್ಭದಲ್ಲಿ ಕಷ್ಟ ಸುಖಕ್ಕೆ ಹೋದ್ರೇನ್ರಿ? ಒಬ್ಬ MP ಇದ್ದ, ಸುರೇಶ್ ಅಂಗಡಿ ಅಂತ ಅಂದ್ಬಿಟ್ಟು MP ಮಂತ್ರಿ, ಕೇಂದ್ರದಲ್ಲಿ ಮಂತ್ರಿ ಆತ. ಆ ಮಂತ್ರಿ ಪಾಪ ಕೊರೋನಲ್ಲಿ ತೀರ್ಕೊಂಡ್ಬಿಟ್ಟ. ಅವ್ರು ಹೇಳೋಣ ಬಿಜೆಪಿ ಸರ್ಕಾರ ಬಂದು ಅವ್ರ ಊರ್ ಕೊಡಕ್ ಆಗ್ಲಿಲ್ಲ, ಓಡಕ್ ಆಗ್ಲಿಲ್ಲ. JCB ತಳ್ತಾ ಊಡ್ತಾ ಇದ್ರು. ಆದ್ರೆ DK ಸುರೇಶ್ ಮತ್ತು ರವಿ ಕನಕಪುರದಲ್ಲಿ ವೀರಶೈವರ ಮನೆ ಹೇಳೋಣ ಹೋಗಿ ಮಕ್ಕಳು ಬಂದು ಊಡಕ್ಕೆ ಹಿಂದೆ ಮುಂದೆ ನೋಡಿದ್ರು. ಆದ್ರೆ DK ಸುರೇಶ್ ಮತ್ತು ರವಿ ಹೆಣವನ್ನ PP ಕಿಟ್ ಹಾಕೊಂಡು ಅಂತಿಮ ಸಂಸ್ಕಾರ ಮಾಡಿದಂತ ಇತಿಹಾಸ ಈ DK ಸುರೇಶ್ ಇದೆ. ಇದೆಲ್ಲ ಸುಳ್ಳು. ಈ ಪೇಪರ್ ನೋಡಿದ್ದಾರೆ, ಟಿವಿ ನೋಡಿದ್ದಾರೆ. ಒಂದು ಮಾನವೀಯತೆ ಪ್ರಶ್ನೆ ಇದು. ಯಾವ ಪ್ರಶ್ನೆ? ಮಾನವೀಯತೆ ಪ್ರಶ್ನೆ. ನಾನು ನಿಮ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜಕಾರಣ MLA ಮಾಡೋರು
ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು, MLA ಇವರೆಲ್ಲ ಇರೋರು ಅವ್ರವ್ರಿಗೆ ಅನುಕೂಲಕ್ಕೆ ಅವರ ಜನತೆ ಸೇವೆಯನ್ನ ಮಾಡಬೇಕು ಅಂತೇಳಿ. ಕುಮಾರಣ್ಣ, ನೀನ್ ಮನೆಯಿಂದ ಈಚೆ ಬರ್ಲಿಲ್ಲ. ನೀನು ಈ ಜನರಿಗೆ, ಈ ಜನ ಸಮೂಹಕ್ಕೆ ಎದುರ್ಕೊಂಡು ನಿನ್ನ ಚಿಹ್ನೆಯನ್ನು ಬಿಟ್ಬಿಟ್ಟು ನಿನ್ನ ಭಾವನೆಯನ್ನ ಬಿಜೆಪಿಗೆ ಕಳಿಸಿ ಇವತ್ತು ನೀನು ಹೋಗಿ ಮಂಡ್ಯದಲ್ಲಿ ಹೋಗಿ ಈ ಯಾರು ನಿನಗೆ ಜೀವ ಕೊಟ್ಟರು, ಯಾರು ನಿನ್ನ ಕರ್ಮಭೂಮಿ ಅಂತ ಹೇಳ್ತಾ ಇದೆ, ಆ ಕರ್ಮಭೂಮಿಯ ಜನರನ್ನ ಬಿಟ್ಬಿಟ್ಟು ನೀನು ಹಾಸನದಿಂದ ಬಂದೆ, ನಮ್ಮ ಜಿಲ್ಲೆಗೆ ಬಂದೆ, ನಿನ್ನ ಮುಖ್ಯಮಂತ್ರಿ ಮಾಡಿದ್ರು, ನಿನ್ನ ತಂದೆಯ ಪ್ರಧಾನಮಂತ್ರಿ ಮಾಡಿದ್ರು, ನಿನ್ನ MP ಮಾಡಿದ್ರು, ನಿನ್ನ ಧರ್ಮಪತ್ನಿನ MLA ಮಾಡಿದ್ರು ಕೂಡ ಇವತ್ತು ಇವ್ರನ್ನೆಲ್ಲ ಬಿಟ್ಬಿಟ್ಟು ನೀನು ಹೋಗಿ ಮಂಡ್ಯದಲ್ಲಿ ಹೋಗಿದ್ಯಲ್ಲ. ಮಂಡ್ಯದಲ್ಲಿ ರಾಮನಗರದ ಒಂದು ಕಣ್ಣು, ಚನ್ನಪಟ್ಟಣದ ಒಂದು ಕಣ್ಣು, ಏನಾಯ್ತು ನಿನ್ ಕಣ್ಣುಗಳು? ನಿನ್ನ ಕಣ್ಣು ಈಗ ಮಂಡ್ಯದ ಕಡೆ ಹೋಗಿದೆ. ನಾನು ನೋಡ್ರಿ ಹಾಸನ್ಗೆ ಹೋಗಿದ್ದೀನಿ, ಮಂಡ್ಯ ಹೋಗಿದ್ದೀನಿ, ಕೋಲಾರ ಹೋಗಿದ್ದೀನಿ, ಇಲ್ಲಿಗೆ ಬಂದಿದ್ದೀನಿ. ಯಾವ ಕಾರಣಕ್ಕೂ ಜನ ಕ್ಷಮಿಸೋದಿಲ್ಲ. ಕುಮಾರಣ್ಣ, ನಿನ್ನ ಮನೆಗೆ ಇಲ್ಲಿ 3 ಜನ ನಿಂತಿದ್ದಾರಲ್ಲ, 3 ಜನ ಸೋಲು ಖಚಿತ. ಇಲ್ಲಿ 25,000 ಜನನೇ ಸಾಕ್ಷಿ. ಇಲ್ಲಿ ಸೇರಂತ 25-30 ಸಾವಿರ ಜನನೇ ಈ ಹುದು ಬಿಸಿಲಲ್ಲಿ ನಿಂತ್ಕೊಂಡು ನನ್ನ ತಾಯಿದ್ರು ಸಾಕ್ಷಿ. ಈಗ ನನಗೆ ಅವಕಾಶ ಮಾಡಿಕೊಟ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದೆ, ಮಾತು ಕೊಟ್ಟೆ ನಿಮ್ಗೆ 5 ಗ್ಯಾರಂಟಿ. 5 ಫಸ್ಟ್ ಮನೆ ಜ್ಯೋತಿ ಬೆಳಗ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನ ನಾಯಕತ್ವ ವಹಿಸಂತ ಜಾಗದಲ್ಲಿ ಬಂದು ಜ್ಯೋತಿ ಉದ್ಘಾಟನೆ ಮಾಡಿದ್ರು. ನಿಮ್ಮೆಲ್ಲರಿಗೂ 200 ಯೂನಿಟ್ ಕರೆಂಟ್ ಬರ್ತಾ ಇಲ್ವಾ? ಫ್ರೀಯಾಗೆ ಬರ್ತಾ ಇದೆಯಾ ಇಲ್ವಾ? ಎಲ್ಲ ಫ್ರೀ ಬಿಲ್ ಬರ್ತಾ ಇದೆ ತಾನೆ? 0 ಬಿಲ್ಲು. ಒಂದು ನನ್ನ ತಾಯಿ ಗ್ಯಾಸ್ 440 ಇದ್ದಿದ್ದು 1100 ಆಗೋಯ್ತು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಸೋಪ್ ಬೆಲೆ ಜಾಸ್ತಿ ಆಗೋಯ್ತು, ಉಪ್ಪಿನ ಬೆಲೆ ಜಾಸ್ತಿ ಆಯ್ತು. ಅಡಿಗೆ ಎಣ್ಣೆ ಬೆಲೆ ಅಂದ್ರೆ ನಿಮ್ದಲ್ಲ ಕಣೆಯ, ಇವ್ರು ಎಣ್ಣೆ ಅನ್ಕೊಂಡ್ಬಿಟ್ಟವ್ರು ಇವ್ರು. ಅಡಿಗೆ ಎಣ್ಣೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಅದಕ್ಕೆಲ್ಲ ಏನ್ ಮಾಡಿ ಸಹಾಯ ಮಾಡ್ಬೇಕು ಅಂತ ಏನ್ ಮಾಡ್ದು? ಗೃಹಲಕ್ಷ್ಮಿ ಯೋಜನೆ ತಂದು 200 ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು. 2,00,000 ರೂಪಾಯಿ 2,000 ರೂಪಾಯಿ 200 ಯೂನಿಟ್ 2,000 ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು. ಕೊಟ್ಟು ಇಲ್ಲವಾ? 1,10,00,000 ಜನಕ್ಕೆ ನೇರವಾಗಿ ಯಾವ ಕಮಿಷನ್ ಇಲ್ಲ, ಯಾರಿಗೂ ಮೀಡಿಯೇಟರ್ ಇಲ್ಲ, ಯಾರಿಗೂ ಲಂಚ ಇಲ್ಲ. ನೀನೇನು ಲಂಚ ಇದ್ದೇನೆ? ಇವ್ರಿಗೂ ಲಂಚ ಇಲ್ಲ, ಯಾರಿಗೂ ಲಂಚ ಇಲ್ಲ. ನೇರವಾಗಿ ನಿಮ್ಮ ಅಕೌಂಟ್ ದುಡ್ಡು ಬರ್ತಾ ಇಲ್ಲವಾ? ಬರ್ತಾ ಇದೆ ತಾನೇ? ಯಾರು ಬರ್ತಾ ಇದೆಯಲ್ಲ ಕೈ ಎತ್ತಿ ಹೆಣ್ಮಕ್ಳೆಲ್ಲ? ಕರೆಕ್ಟ್ ಆಗುತ್ತೆ. ನಿಮ್ಮ ಹೆಂಗಸರು ಬರ್ತಾ ಇದೆ, ಬಂದರೆ ನಿಮ್ಮ ಹೆಂಗಸರು ಬರ್ತಾ ಇರೋ ನೀವು ಕೈ ಎತ್ತಿ ನೋಡೋಣ. ಎಲ್ಲರಿಗೂ ಬರ್ತಾ ಇದೆ, 2,000 ರೂಪಾಯಿ ಬರ್ತಾ ಇದೆ. ಆಯ್ತು, 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳು. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ, ಅಕ್ಕಿ ಕೊಡಲ್ಲ ಅಂದ್ಬಿಟ್ಟು 5 kg ಕೊಡ್ತಾ ಇದ್ರು. 5 kg ದುಡ್ಡು, ಆ ದುಡ್ಡು 5 kg ನಿಮ್ಮ ಅಕೌಂಟ್ ಬರ್ತಾ ಇದೆಯಾ ಇಲ್ವೋ? ಬರ್ತಾ ಇದೆ. ಆಯ್ತು, ತಾಯಂದಿರ್ಗೆ ಉಳಿಸ್ಬೇಕು ದುಡ್ಡು, ಖರ್ಚು ಜಾಸ್ತಿ ಆಗೋಯ್ತು. ಎಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ರಿ, ಕೆಲಸಕ್ಕೆ ಹೋಗ್ತಾ ಇದ್ರಿ, ಮಕ್ಕಳ ಮನೆಗೆ ಹೋಗ್ತಾ ಇದ್ರಿ, ಬೀಗರ ಮನೆಗೆ ಹೋಗ್ತಾ ಇದ್ರಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರಿ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರಿ, ದೇವ್ರಿಗೆ ಹೋಗ್ತಾ ಇದ್ರಿ, ಎಲ್ಲ ಕಡೆ ಹೋಗ್ತಾ ಇದ್ರಿ. ಫ್ರೀ ಬಸ್ ಮಾಡಿದೀವ ಇಲ್ವಾ? KSRT ಬಸ್ ಅಲ್ಲಿ ಓಡಾಡ್ತಾ ಇದ್ರ ಇಲ್ವಾ? ತಾಯಿನೀರು ಓಡಾಡ್ತಾ ಇರ್ತಾರಲ್ವ? ಎಲ್ಲ ಫ್ರೀಯಾಗೆ, ಎಲ್ಲರಿಗೂ ಫ್ರೀ. ಏನು ನಾವು ಕೊಟ್ಟು ಮಾತು ಉಳಿಸ್ಕೊಂಡು ಇಲ್ವಾ? ಇಂಥ ಒಂದು ಕೆಲಸ ಯಡಿಯೂರಪ್ಪ, ಕುಮಾರಸ್ವಾಮಿ, ಮಂಜುನಾಥ್, ದೇವೇಗೌಡರು ಎಲ್ಲ ಸೇರಿ, GT ದೇವೇಗೌಡ, ದೊಡ್ಡ ದೇವೇಗೌಡರು, ಚಿಕ್ಕ ದೇವೇಗೌಡರು ಎಲ್ಲ ಸೇರಿ ಏನ್ ಮಾಡಾರೆ? ಮನೆಗೆ ಏನ್ ಕೊಟ್ಟಾರೆ? ಚಂಬು. ಏನ್ ಚಂಬು? ಈ ಚಂಬು ಕೊಟ್ಟೋದಕ್ಕೆ ದೇವೇಗೌಡರು ಮೋದಿ ತೋರಿಸ್ತಾರೆ. ಚಂಬು ಕೊಟ್ಬಿಟ್ಟವನೇ DK, ಚಂಬು ಕೊಟ್ಬಿಟ್ಟವನೇ DK ಅಂತ ಏನ್ ನನ್ನ ಮೇಲೆ ಏನೆಲ್ಲ ಇಷ್ಟು ದೊಡ್ಡ ಪಟ್ಟಿ ರೈಡ್ ಮಾಡಿ, ಕೇಸ್ ಮಾಡಿ, ನಮ್ ವಿಜಯದೇವ್ ಮನೆ ರೈಡ್ ಮಾಡ್ಬಿಟ್ರು, ಆ ಕೆಂಪರಾಜನ್ ಮನೆ ರೈಡ್ ಮಾಡ್ಬಿಟ್ರು, ಆ ಸೂರಿ ಡ್ರೈವರ್ ನಮ್ಮ ಇವನ್ ಇದನಲ್ಲ ಅವ್ರಿಗೂ ಅವ್ರ ಮನೆ ರೈಡ್ ಮಾಡ್ಬಿಟ್ಟು ಏನ್ ಹೆಣ್ಮಕ್ಳಿಗೆಲ್ಲ ಇಟ್ಕೊಂಡು ಹೊಡೆದಿದ್ದಂತೆ. ಕೇಸ್ ಹಾಕ್ಬೇಕು ಅಂತ ಇದೆ. ಆಮೇಲೆ ಯಾರು ಬಂದು ಓಲಿ ಬಿಟ್ಬಿಡು ಆಫೀಸರ್ ಅಂತಿರೋದು. ಇಂಥ ಕೆಲಸ, ಇಂಥ ನೀಚ್ ಕೆಲಸ
ಇವತ್ತು ಇವರೆಲ್ಲ ಸೇರಿ ಮಾಡ್ಕೊಂಡು ನನ್ನ ಜೈಲ್ಗೆ ಹಾಕಿದ್ರು, ಏನೇನ್ ಮಾತಾಡಿದ್ರು ಜೈಲ್ಗೆ ಹಾಕ್ಬಿಟ್ಟು, ನಿಮ್ಗೆ ಯಾರಿಗಾರು ತೊಂದರೆ ಮಾಡಿದ್ದೀರೇನ್ರಿ? ನಿಮ್ಗೆ ಯಾರಿಗಾರು ಮೋಸ ಮಾಡಿದ್ದೀರೇನ್ರಿ? ಅವ್ರ ಮಾತೆತ್ತಾರೆ ಕಲ್ಲೋದೆ ಅಂತ. ನನ್ ಜಮೀನಿಗೆ ನಾನ್ ಬಂಡೆ ಹೊಡ್ಕೊಂಡು ನಾನು ಊಟ ಮಾಡಿದ್ರೆ ನಿನಗೇನೇ ಕುಮಾರ ಕಷ್ಟ? ಯಾರಿಗಾರು ತಾಲೂಕಿನಲ್ಲಿ ಲಂಚ ಇಸ್ಕೊಂಡಿದ್ದೀರೇನ್ರಿ? ಯಾವ್ದಾರು ಒಂದು ಅಪಾರ್ಟ್ ಇದ್ದೀನ್ರಿ? ಯಾರೋ ಒಂದು ಕಮಿಷನ್ ಕೊಟ್ಟಿದ್ದೀರಪ್ಪ? 40 ವರ್ಷದಿಂದ ಇಲ್ಲಿ ರಾಜಕಾರಣ ಮಾಡ್ಕೊಂಡು ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಇಂದ ಹಿಡಿದು 8 ಬಾರಿ ಈ ಕ್ಷೇತ್ರದ ಮಹಾಜನತೆ ಕನಕಪುರ ತಾಲೂಕವರು ನನ್ನ ವಿಧಾನಸೌಧ ಗಂಟೆ ಕಳಿಸಿದ್ರಲ್ಲ, ನಾ ದೊಡ್ಡ ಅಧಿಕಾರದಲ್ಲಿ ಅಂತ ಮೆರಿತಾ ಇದ್ದೀನೇನ್ರಿ? ನಿಮ್ಮ ಸೇವಕನಾಗಿ ಇವತ್ತು ನಾನು ದುಡಿತಾ ಇದ್ದೇನೆ, ನಿಮ್ಮ ಸೇವಕನಾಗಿ ದುಡಿತಾ ಇದ್ದೇನೆ. ಬಂಧುಗಳೇ, ನಿಮ್ಗೆ ಹೇಳೋದಿಷ್ಟೇ, ಉಳೋರಿಗೆ ಭೂಮಿ ಕೊಟ್ಟವ್ರು ನಾವು, ಸೈಟ್ ಕೊಟ್ಟವ್ರು ನಾವು, ಮನೆ ಕೊಟ್ಟವ್ರು ನಾವು, ಓಲ್ಡ್ ಏಜ್ ಪೆನ್ಷನ್ ಕೊಟ್ಟವ್ರು ನಾವು, ಮಕ್ಕಳು ಬಿಸಿ ಊಟ ಕೊಟ್ಟವ್ರು ನಾವು, ಶ್ರೀ ಶಕ್ತಿ ಸಂಘ ಮಾಡಿದವ್ರು ನಾವು, ರೈತರಿಗೆ ಯಾರಿಗೆ 5 ರೂಪಾಯಿ ಹಾಲುಗೋಸ್ಕರ ಸಬ್ಸಿಡಿ ಕೊಟ್ಟವ್ರು ನಾವು, ಕೃಷಿ ಭಾಗ್ಯ ಮಾಡಿದವ್ರು ನಾವು, ಕೃಷಿ ಉಂಡೆ ಮಾಡಿದ್ರು ನಾವು, ಅನ್ನ ಭಾಗ್ಯ ಕೊಟ್ಟವ್ರು ನಾವು, ಎಲ್ಲ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟ ಕಾರ್ಯಕ್ರಮ ಕೊಟ್ಟವ್ರು ನಾವು. ನೋಡಿ ಆ ಹುಡುಗರು, ನಾನು ಪವರ್ ಮಿನಿಸ್ಟರ್ ಆಗಿದ್ದಲ್ಲ, ಈ ಸುರೇಶ್ ಎಲ್ಲ ಕರೆಂಟ್ ಎಲ್ಲ ಟ್ರಾನ್ಸ್ಫಾರ್ಮರ್ ಎಲ್ಲ ಸುಟ್ಟೋಗವ್ರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ನಂಟ್ರು ಈ ಕಡೆ ಮಂಡ್ಯದಲ್ಲವ್ರೆ, ಹಾಸನದಲ್ಲವ್ರೆ, ಬೇರೆ ಕಡೆ ಅವರ ತುಮಕೂರಲ್ಲವ್ರೆ. ನೀವು ಕೇಳ್ಕೊಳ್ಳಿ, ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಒಬ್ಬೊಬ್ಬ ರೈತರಿಗೆ ಒಂದೊಂದು ಟಿಸಿ ಕೊಡುವಂತ ಕಾರ್ಯಕ್ರಮ ಯಾರು ಮಾಡಿದ್ರೆ ಇದು ಡಿಕೆ ಸುರೇಶ್, ಡಿಕೆ ಶಿವಕುಮಾರ್. ಬರೀ ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಲಂಚ ಎಷ್ಟು ಕೊಡ್ಬೇಕಾಯ್ತು? 20,000 30,000 ಕೊಡ್ಬೇಕಾಯ್ತು. ಈಗ ಯಾರಿಗಾರು ತೊಂದರೆ ಆಗಿದ್ಯಾ? ಕರೆಂಟ್ ಏನಾದ್ರು ಸಮಸ್ಯೆ ಆಗಿದ್ಯಾ? ಕುಮಾರಣ್ಣ 2 ಬಾರಿ ಚೀಫ್ ಮಿನಿಸ್ಟರ್ ಕೊಟ್ರು, ಪ್ರಧಾನಮಂತ್ರಿ ಮಾಡಿದ್ರು. ನಾನು ಕೂಡ ಅನಿತಕ್ಕ ಗೆಲ್ಲಿ ಅಂತ ಅಂದ್ಬಿಟ್ಟು ಬಿಜೆಪಿಯನ್ನ ವಾಪಸ್ ತಗ್ಸಿದ್ನಲ್ರಿ ಸಿಎಂ ಲಿಂಗಪ್ಪನ ಮಗನ್ನ. ನಿಜ ತಾನೇ? ನಾನು ನಿನ್ನ ಚೀಫ್ ಮಿನಿಸ್ಟರ್ ಮಾಡ್ಬೇಕು, ಏನೋ ಒಬ್ಬ ಇರ್ಲಿ ರೈತನ ಮಗ ಅಂತ ಹೇಳ್ಕೊತಾ ಇದೆಯಾ, ಬಿಜೆಪಿ ಬೇಡ ಅಂತ ಮಾಡಿದ್ರೆ ನಾನು ನಿನ್ಗೆ ಮೋಸ ಮಾಡಿದೆ ಅಂತ ಹೇಳ್ತೀಯಲ್ಲ. ನಿನ್ನ ಮನೆ ದೇವರು, ನಿನ್ನ ಬಾಕ್ಲಕ್ಕಾಗದೆ ನಿನ್ನ ಸರ್ಕಾರದಲ್ಲಿ ಕೆಲಸ ಮಾಡಿದೆ, ನನ್ನೇ ನೀನು ಮೋಸ ಮಾಡಿದೆ ಅಂತ ಹೇಳ್ತಿಯಲ್ಲ, ಬೆನ್ನಿಗೆ ಚೂರಿ ಅಂತ ಹೇಳ್ತಿಯಲ್ಲ. ನಿನಗೆ ಈ ಜನ ದೇವ್ರು, ಈ ಮತದಾರ ದೇವ್ರು ಒಳ್ಳೇದ್ ಮಾಡ್ತಾರೇನ್ರಿ? ನಾನೇನಾದ್ರು ಮೋಸ ಮಾಡಿದ್ರಪ್ಪ? ಇವತ್ತು ನೀವು ಉತ್ತರ ಕೊಡ್ಬೇಕು. ಇವತ್ತು ಡಿಕೆ ಸುರೇಶ್ ಅವ್ರನ್ನ ಹೋದ ಎಲೆಕ್ಷನ್ ಒಬ್ಬರೇ 2.5 ಲಕ್ಷದಲ್ಲಿ ನೀವು ಗೆಲ್ಸಿದ್ರಿ. ಅವ್ರು ಎಲ್ಲೇ ಏನೇ ಮಾಡ್ಕೊಳ್ಳಿ, ನಾವು ಮಾಡಿದ ಕೆಲಸ, ನಮ್ಮ ಶಕ್ತಿ ಏನಪ್ಪಾ ಅಂದ್ರೆ ನಾವು ಜನರು ಕೊಟ್ಟಂತ ಸಹಾಯ, ಕೊಟ್ಟಂತ ಕಾರ್ಯಕ್ರಮ, ಅವರ ಬದುಕಿನಲ್ಲೇ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ನೀನ್ ಏನ್ ಕೊಟ್ಟೆ ಅಂತ. ಕೊನೆಗೆ ಹೇಳ್ತಾ ಇದೀವಿ, ನೀನ್ ಖಾಲಿ ಚಮ್ ಕೊಟ್ಟು ಕಳಿಸ್ತೇ ಎಲ್ಲರಿಗೂ ಅಂತ. ತುಮಕ ಹೆಣ್ಮಕ್ಳೆಲ್ಲ ಇವತ್ತು ಪಾಪ ಇದನ್ನ ತೆಂಗಿನಕಾಯಿ ಇಟ್ಕೊಂಡು ಕಳಸ ಹೊತ್ಕೊಂಡು ನನಗೆ ಮೆರವಣಿಗೆ ಮಾಡಿದ್ರು. ಎಲ್ಲ ಈ ಬಿಸಿಲಿನಲ್ಲಿ ಬಂದಂತ ಎಲ್ಲ ನನ್ನ ತಾಯಂದಿರಿಗೆ ನಿಮ್ಗೊಂದು ಕೋಟಿ 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 ನಮಸ್ಕಾರಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಂಥ ಅವಕಾಶ ಬಂದಿದೆ, ನಾನು ತಡವಾಗಿ ಬಂದಿದ್ದೇನೆ. ದೇವೇಗೌಡರು ಭಾಷಣಕ್ಕೆ ಹೆಚ್ಚಿನಾಗಿದ್ರು ನನಗೆ ಗೊತ್ತಿಲ್ಲ. ನನ್ನ ಕಣ್ಣು ಆನಂದ ತುಂಬಿದೆ, ನನಗೆ ಸಂತೋಷ ಆಗಿದೆ. ಕನಿಷ್ಠ ರಾಮನಗರ ಕ್ಷೇತ್ರದಲ್ಲಿ 25,000ಕ್ಕೂ ಹೆಚ್ಚು ಅಂತರದಿಂದ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಬೇಕು, ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಬೇಕು. ಇವತ್ತು ನಾನು ಕನಕಪುರ ತಾಲೂಕನ್ನ ಯಾವ ರೀತಿ ಮಾಡಿದ್ದೇನೆ, ಇವತ್ತು ಈ ಊರು ಬಿಸಿಲಿನಲ್ಲಿ ಮಧ್ಯಾಹ್ನ ನಾನು ಹೇಳ್ತಾ ಇದ್ದೇನೆ. ಅದಕ್ಕಿಂತ ದೊಡ್ಡದಾಗಿ ಈ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಇವತ್ತು ನಾನು ಆಂಜನೇಯನ ಪೂಜೆ ಮಾಡ್ಕೊಂಡು ಬಂದಿದ್ದೇನೆ. ರಾಮನ ಬಂಟ ಆಂಜನೇಯ, ರಾಮನ ತಂದೆ ದಶರಥ ಮಹಾರಾಜ. ಆದರೆ ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ, ಎಲ್ಲರೂ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯ ರಾಮನ ಸೇವಕ. ಹಂಗೆ ನಾನು ನಿಮ್ಮ ಸೇವಕನಾಗಿ ಈ ಕನಕಪುರದ ಮಾದರಿಯಲ್ಲೇ ಇವತ್ತು ಈ ಆರೋಗ್ಯನ್ನ ಪ್ರಗತಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ಪ್ರತಿಜ್ಞೆಯನ್ನು ನಾನು ನಿಮ್ಮ ಮುಂದೆ ನಾನೆಲ್ಲ ಮಾಡ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ನಿಮ್ಮನ್ನ ಬಿಟ್ಟು
ಹೋಗೋದಿಲ್ಲ, ಹೊರಗಡೆ ಹೋಗೋದಿಲ್ಲ, ನಿಮ್ಮನ್ನ ಮೋಸ ಮಾಡೋದಿಲ್ಲ. ನಾನು ಬದುಕಿದ್ದು ಕನಕಪುರ ತಾಲೂಕಲ್ಲಿ, ಸತ್ತು ಕನಕಪುರ ತಾಲೂಕಲ್ಲಿ ನಾನು ಹೆಣ ಕೂಡ ದೊಡ್ಡವರಿಗೆ ಹೋಗ್ತದೆ. ಇದು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ದಯವಿಟ್ಟು ನೀವೆಲ್ಲ ಸೇರಿ ಇಷ್ಟು ಹುಲಿ ಬಿಸಿಲಲ್ಲಿ ನಿಂತ್ಕೊಂಡು ನನಗೆ ಕೇಳ್ತೀರಿ. ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ. ಈ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನಾನು ಈಗೂ ಕೂಡ ಜನತಾದಳದ ಬಿಜೆಪಿ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನನ್ನ ಲೋಕಲ್ ಕಾರ್ಯಕರ್ತರು ನಿಮ್ಗೂ 1000 ಭಿನ್ನಾಭಿಪ್ರಾಯ ಇರ್ಬೋದು. ನನ್ನ ಮಕ ನೋಡಿ, ಯಾವ್ದಾದ್ರು ಊರವ್ರಿಗೆ ನೀವು ಯಾವ್ದಾದ್ರು ಅಧಿಕಾರ ಕೊಟ್ರೆ ನಿಮ್ಮನ್ನ ಮಗನ್ ಕೊಡಿ. ನೀವೇನು ಭಾವನೆ ಇಟ್ಕೊಂಡು ನನ್ನ ಅಭ್ಯರ್ಥಿನ ನೀವು ಗೆಲ್ಸಿದ್ರೆ ನಾನು ಒಂದು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ರಿ. ಆ ನಂಬಿಕೆ ಮೋಸ ಆಗುದಿಲ್ಲ, ಆ ಮೋಸ ಆಗುದಿಲ್ಲ. ನಿಮ್ ಸೇವೆ ಮಾಡ್ತೀನಿ, ಈ ಸೇವೆ ಮಾಡ್ತೀನಿ. ನಾನು ನಿಮ್ಮ ಮಗ, ನನಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ನೀತಿ, ನಿಮ್ಮ ಊರಿನ ಮಗ. ನಾನು ಇವತ್ತು ಉರಿ ಬಿಸಿನಲ್ಲಿ ಚಾಮುಂಡಿಯ ಸನ್ನಿಧಿಯಲ್ಲಿ, ಆಂಜನೇಯ ಸನ್ನಿಧಿಯಲ್ಲಿ ಇವತ್ತು ನಾನು ನಿಮ್ಮನ್ನೆಲ್ಲ ಕೈ ಮುಗಿದು ನಿಮ್ಮ ಕಾಲುಗಳಿಗೆ ನಿಮ್ಮ 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 ಸಾಕ್ಷಾಂಗ ನಮಸ್ಕಾರಗಳನ್ನು ಮಾಡಿ ನೀವೆಲ್ಲ ಡಿ ಕೆ ಸುರೇಶ್ ಒಬ್ಬ ಉತ್ತಮವಾದಂತ ಸೇವಕ ತಾನೇ, ಪ್ರಾಮಾಣಿಕವಾದಂತ MP ತಾನೇ. ನೀವು ಅವನಿಗೆ ಸಹಾಯ ಮಾಡಬೇಕು, ಕೈ ಹಿಡಿಬೇಕು. 26ನೇ ತಾರೀಕು ನಡೆಯುವಂತ ಚುನಾವಣೆಗೆ ನಿಮ್ಮ ಹಸ್ತ 200 ಯೂನಿಟ್ ಉಚಿತ, 2000 ಖಚಿತ, 2ನೇ ನಂಬರ್ ಗೆಲುವು ನಿಶ್ಚಿತ. ಯಾರ ಕೈ? ನಿಮ್ ಕೈ. ಈ ಕೈಯಲ್ಲಿ ಅದನ್ನು ತಕ್ಷಣ ಕುಯ್ ಅನ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಹೋಗಿ ಮೋದಿ ಮೇಲೆ ಬಿಡೋಬೇಕು. ದೇವೇಗೌಡರು ಸಾಕಪ್ಪ ಸಾಕು ಈ ಆರ್ವಳ್ಳಿ ಮರವಳ್ಳಿ ಸವಾಸ ಅಂತ ಹೇಳ್ಬೇಕು. ಮಾಡ್ತಿರ್ತಾನೆ. ಕೈ ಎತ್ತಿ ನೋಡೋಣ, ತಾಯಿಂದಿರ ಕೈ ಎತ್ತಿ ನೋಡೋಣ. ಈ ಕಡೆ ಸರಿಯಾಗಿ ವಿಡಿಯೋಡಪ್ಪ, ವಿಡಿಯೋಡಪ್ಪ ನಲ್ಲಾಗಿಲ್ಲ ಗಿಡ್ಬೇಕು ನಾನು. ಆಯ್ತು, ನೀನೇ ಕೈ ಎತ್ತಲ್ಲ ನೀನು. ಇವನೇನಾದ್ರು ಮೋಸ ಗೀಸ ಮಾಡ್ತೇನೆ ಅಂತ ಆಗ್ಬೋದಾ? ಬಹಳ ಸಂತೋಷ. ನಿಮ್ಮಂತರು ಬಿಜೆಪಿ ಕೂಡ ಅವರಲ್ಲ 7,000 ಇಸ್ಕೊಂಡವ್ರು, ಅವ್ರಿಗೂ ಕೇಳಬೇಕು. ನೀವು ಮೋಸ ಮಾಡಬೇಡಿ, ಡಿ ಕೆ ಶಿವಕುಮಾರ್ ಮೋಸ ಮಾಡಬೇಡಿ. ನಿಮ್ಗೆಲ್ಲ ಕರೆಂಟ್ ಉಚಿತ, ಕರೆಂಟು ಅಕ್ಕಿ 2,000 ಬರ್ತಾ ಇದೆ ಅಂತ ನನ್ನ ಪರವಾಗಿ ಅವ್ರಿಗೆಲ್ಲ ಹೇಳ್ಬೇಕು. ಮೊನ್ನೆ ನಾನು ಟಿವಿ ನೋಡಿದೆ, ಅದ್ಯಾವ್ದೇ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇದ್ರು, ಟಿವಿಯಲ್ಲಿ ಕೇಳ್ತಾ ಇದ್ರು, ಏನಪ್ಪ ಯಾರಿಗಾಗ್ತೀರ? ನಾವು ಕಾಂಗ್ರೆಸ್ ಅಂತ. ಅವ್ರು ಯಾರೋ ಒಬ್ರು ಹೆಣ್ಮಕ್ಳು, ಇಲ್ಲ ನನ್ನ ಮೋದಿ ಅಂತಂದ್ರು, ಕೆಳಗಿಳಿ ಅಂತ ಇಳಿಸ್ತಾ ಇದ್ರು. ನೀನ್ ಮೊದಲು ಕೆಳಗಿಳಿ ಅಂತ ಇಳಿಸ್ತಾ ಇದ್ರು. ಅಷ್ಟು ಛಲ ನನ್ನ ತಾಯಿಂದಿರು ಬಂದಿದೆ. ನಿಮ್ಗೆಲ್ಲ ನಮಸ್ಕಾರ ಕಂಡ್ರವ, ನಿಮ್ಗೆಲ್ಲ ನಮಸ್ಕಾರ. ಬರ್ತೀನಿ. ರಾಮನಗರಕ್ಕೆ ಹೋಗ್ಬೇಕು. ಈಗ ಅದೆಷ್ಟು ಸುರಕ್ಷಿತ